ಮಾಜಿ ಟಿಟಿಡಿ ಅಧ್ಯಕ್ಷ ಆದಿಕೇಶವಲು ಸುಪುತ್ರನದ್ದು ಏನಾದರೂ ಒಂದು ಕಿರಿಕ್ ಇದ್ದೇ ಇರುತ್ತೆ. ಯಾವುದಾದ್ರೂ ಆರೋಪದಿಂದ ಸುದ್ದಿ ಆಗ್ತಾನೆ ಇರ್ತಾರೆ. ಈ ಬಾರಿ ಬರೀ ಸುದ್ದಿಯಲ್ಲ, ಸಿಬಿಐ ಅಧಿಕಾರಿಗಳಿಂದ ಅರೆಸ್ಟ್ ಆಗಿದ್ದಾರೆ. ಆದಿಕೇಶವಲು ಮಗ ಅಷ್ಟೇ ಅಲ್ಲ, ಈ ಬಾರಿ ಅವರ ಮಗಳೂ ಅರೆಸ್ಟ್ ಆಗಿದ್ದಾರೆ. ಅಷ್ಟಕ್ಕೂ ಈಗೇನ್ ಮಾಡ್ಕೊಂಡ್ರು, ಏನದು ಕೇಸ್ ಅಂತೀರಾ? ಈ ಸ್ಟೋರಿ ನೋಡಿ. ನಕಲಿ ಸ್ಟಾಂಪ್ ಪೇಪರ್ ಹಗರಣ. ಮಾಜಿ ಸಂಸದ ದಿ ಆದಿಕೇಶವಲು ಪುತ್ರ ಸಿಬಿಐ ವಶಕ್ಕೆ. 2019ರಲ್ಲಿ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿಯ ಒಂದು ದೇಹ ನೇಣು ಬಿದ್ದ ಸ್ಥಿತಿಯಲ್ಲಿ ಗೆಸ್ಟ್ ಹೌಸ್ನ ಬಳಿ ಪತ್ತೆಯಾಗುತ್ತೆ. ಆ ಉದ್ಯಮಿಯ ಹೆಸರು ರಘುನಾಥ್. ಇವರು ಮೂಲತಃ ಆಂಧ್ರ ಪ್ರದೇಶವರಾಗಿದ್ದರು. ನಂತರದಲ್ಲಿ ಈ ಒಂದು ಗೆಸ್ಟ್ ಹೌಸ್ನಲ್ಲಿ ಇವರ ಒಂದು ಶವ ಸಿಕ್ಕ ಪರಿಣಾಮ 3 ಆರೋಪಿಗಳ ವಿರುದ್ಧ ಏನು ಮೃತ ರಘುನಾಥ್ ಅವರ ಪತ್ನಿ ಏನಿದ್ದಾರೆ ಅವರು ದೂರನ್ನು ದಾಖಲು ಮಾಡ್ತಾರೆ. ಟಿಟಿಡಿ ಮಾಜಿ ಅಧ್ಯಕ್ಷ ಹಾಗೂ ಸಂಸದರಾಗಿದ್ದ ದಿವಂಗತ ಆದಿಕೇಶವಲು ಅವರ ಮಕ್ಕಳು ಯಾವುದಾದ್ರೂ ಒಂದು ಕಿತಾಪತಿ ಮಾಡಿಕೊಳ್ತಾನೆ ಇರ್ತಾರೆ. ನಕಲಿ ದಾಖಲೆ ಸೃಷ್ಟಿಸಿದ ಆರೋಪದಡಿ ಆದಿಕೇಶವಲು ಮಗ ಶ್ರೀನಿವಾಸಲು ಹಾಗೂ ಮಗಳು ಕಲ್ಪಜಾ ಇಬ್ಬರನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. 2019ರಲ್ಲಿ ನಡೆದಿದ್ದ ಶ್ರೀನಿವಾಸಲು ಆಪ್ತ ಉದ್ಯಮಿ ರಘುನಾಥ್ ಸಾವು ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು. ಅವರನ್ನ ಇದೇ ಶ್ರೀನಿವಾಸಲು ಕೊಲೆ ಮಾಡಿ ಆತ್ಮಹತ್ಯೆ ಎಂಬಂತೆ ಬಿಂಬಿಸಿ ಆಸ್ತಿ ಕಬಳಿಸಿ ಕೊಲೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ರಘುನಾಥ್ ಆಸ್ತಿ ಪತ್ರಗಳನ್ನ ನಕಲು ಮಾಡಿ ನಕಲಿ ಚಾಪಾ ಕಾಗದ ಸೃಷ್ಟಿಸಿ ಜಮೀನು ಕಬಳಿಸಿರೋ ಆರೋಪದಡಿ 3ರನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಶ್ರೀನಿವಾಸಲು, ಕಲ್ಪಜಾ ಹಾಗೂ ಅಂದಿನ ಎಚ್ಎಎಲ್ ಠಾಣೆ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಮೋಹನ್ ರನ್ನ ಅರೆಸ್ಟ್ ಮಾಡಲಾಗಿದೆ. ರಘುನಾಥ್ ಸಾವಿನ ಸಂಬಂಧ 2019ರಲ್ಲಿ ಎಚ್ಎಎಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂದಿನ ಇನ್ಸ್ಪೆಕ್ಟರ್ ಮೋಹನ್ ತನಿಖೆ ನಡೆಸಿ ಬಿ ರಿಪೋರ್ಟ್ ಸಲ್ಲಿಸಿದ್ರು. ಆದರೆ ರಘುನಾಥ್ ಅವರ ಕುಟುಂಬ ಇದು ಕೊಲೆ ಅಂತ ಆರೋಪಿಸಿ ದೂರು ನೀಡಿದ್ರು. ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಆದೇಶದ ಮೇರೆಗೆ ಕೊಲೆ ಆರೋಪದಡಿ ಎಫ್ಐಆರ್ ದಾಖಲಿಸಿರುವ ಸಿಬಿಐ ಚೆನ್ನೈ ಘಟಕದಿಂದ ತನಿಖೆ ಶುರುವಾಗಿತ್ತು. ಆದಿಕೇಶವಲು ಕಂಪನಿ ಎಂಪ್ಲಾಯ್ ಕೂಡ ಆಗಿದ್ದ ರಘುನಾಥ್ ಹೆಸರಿಗೆ ಕೆಲಸ ಆಸ್ತಿಯನ್ನ ಆದಿಕೇಶವಲು ಮಾಡಿದ್ರು. ಆ ಆಸ್ತಿಯನ್ನ ಮತ್ತೆ ರಘುನಾಥ್ ಆದಿಕೇಶವಲು ಕಂಪನಿಗೆ ಬರೆದುಕೊಡಲು ನಿರಾಕರಿಸಿದ್ರಂತೆ. ಇದೇ ಕಾರಣಕ್ಕೆ ಆಸ್ತಿಯನ್ನ ದಿವಂಗತ ಆದಿಕೇಶವಲು ಅವರ ಪುತ್ರ ಶ್ರೀನಿವಾಸ್ ಮತ್ತು ಪುತ್ರಿ ಕಲ್ಪಜಾ ಬಲವಂತವಾಗಿ ಬರೆಸಿಕೊಂಡಿದ್ರು ಎಂಬ ಆರೋಪ ಕೇಳಿಬಂದಿತ್ತು. ಆಸ್ತಿ ಬರೆದುಕೊಟ್ಟ ಕೆಲವೇ ದಿನಗಳಲ್ಲಿ ರಘುನಾಥ್ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಸರ್, ಅಲಿಗೇಷನ್ ಬಂದು ಕೊಲೆ ಮಾಡಿ ಫೇಕ್ ಸ್ಟಾಂಪ್ ಪೇಪರ್ಸ್ ಕ್ರಿಯೇಟ್ ಮಾಡಿ ಕೊಲೆ ಆದ ನಂತರ ಬಿಲ್ಲನ್ನು ರಿಜಿಸ್ಟರ್ ಮಾಡಿ ಪ್ರಾಪರ್ಟಿ ಒಡೆಯೋದಕ್ಕೋಸ್ಕರ ಸರ್ಕಾರಕ್ಕೂ ರೆವೆನ್ಯೂ ಲಾಸ್ ಮಾಡಿ ಇವರು ಸರ್ಕಾರದ ಓನ್ ಸೀಲ್ ಆ್ಯಂಡ್ ಸ್ಟ್ಯಾಂಪ್ ಕ್ರಿಯೇಟ್ ಮಾಡಿ ಇವರು ಪ್ರಾಪರ್ಟಿನ ಇದು ಮಾಡ್ತಿದ್ದಾರೆ ಅನ್ನೋದು ಅಲಿಗೇಷನ್. ನಕಲಿ ಚಾಪಾ ಕಾಗದಗಳನ್ನು ಸೃಷ್ಟಿ ಮಾಡಿ ಅದನ್ನು AC ಕೋರ್ಟ್ಗೆ ಸಬ್ಮಿಟ್ ಮಾಡಿ ಆಸ್ತಿಯನ್ನು ಏನು ತಮ್ಮ ಹೆಸರಿಗೆ ಮಾಡಿಕೊಳ್ಳುವ ಹುನ್ನಾರವನ್ನು ನಡೆಸಲಾಗಿತ್ತು ಎನ್ನುವ ಆರೋಪದ ಮೇಲೆ ಈ ಇಬ್ಬರು ಪ್ಲಸ್ ಏನು ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿ ಮೋಹನ್ ಇದ್ದಾರೆ, ಇವರನ್ನು ಸಿಬಿಐನ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಸಾಕಷ್ಟು ವಿಚಾರಣೆ ಮಾಡುವುದು ಬಾಕಿ ಇದೆ. ಸಾಕಷ್ಟು ವಿಚಾರಣೆಯ ನಂತರ ನಿಜವಾದ ಅಪರಾಧಿಗಳಾರು ಎನ್ನುವುದು ಬೆಳಕಿಗೆ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.